ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತ ಕಾರ್ಯವೈಖರಿ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ಬಿಜೆಪಿ ಸಜ್ಜಾಗಿದೆ ಎಂದು ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ದೇಲ್ಕೂರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆದರೂ ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡುತ್ತಿಲ್ಲ ಎಂದು ತೀವ್ರ ವಾಗ್ದಾಳಿ ನಡೆಸಿದರು. ಗಂಗಾ ಕಲ್ಯಾಣಕ್ಕೆ ಅನುದಾನ ಕೊಡುತ್ತಿಲ್ಲ, ಒಬ್ಬ ದಲಿತರಿಗೆ ಭೂಮಿ ಒಡೆತನದಡಿ ಜಮೀನು ನೀಡಿಲ್ಲ, ವಸತಿ ಶಾಲೆಗಳು ಸೇರಿ ಯಾವುದೇ ಅಭಿವೃದ್ಧಿಗಳು ನಡೆಯುತ್ತಿಲ್ಲ. ಅಲ್ಲದೆ ದಲಿತರ ಎಸ್ಸಿಪಿ ಟಿಎಸ್ಪಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ನೀತಿಯನ್ನ ಅನುಸರಿಸುತ್ತಿದೆ ಅಂತ ಆರೋಪಿಸಿದರು. ಇನ್ನು ಗೋವಿಂದ ಕಾರಜೋಳ ಅವರ ನೇತೃತ್ವದಲ್ಲಿ ಮಾರ್ಚ್ 2ರಂದು ಕಲಬುರಗಿಯಲ್ಲಿ ಬೃಹತ್ ಹೋರಾಟ ಮಾಡುವುದಾಗಿ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರದ ಆಡಳಿತದ ವಿರುದ್ಧ ಬಿಜೆಪಿಯ ಜನಾಭಿಪ್ರಾಯ ಮೂಡಿಸಲು ತೀರ್ಮಾನಿಸಿದ್ದು 14 ತಂಡಗಳನ್ನ ಮಾಡಿಕೊಂಡು ರಾಜ್ಯಾದ್ಯಂತ ಸಂಚರಿಸಿ ಪ್ರತಿಭಟನೆ ನಡೆಸುವ ಮೂಲಕ ರಾಜ್ಯದ ಜನತೆಗೆ ಕೈ ಸರ್ಕಾರದ ದುರಾಡಳಿತ ಕುರಿತು ಜನಾಭಿಪ್ರಾಯ ಮೂಡಿಸಲಾಗುತ್ತದೆ ಅಂತ ತೇಲ್ಕೂರ್ ಹೇಳಿದರು. ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿದೆ. ಮಾನ್ಯ ರಾಜ್ಯಾಧ್ಯಕ್ಷರು 14 ಪ್ರಮುಖರ ತಂಡಗಳನ್ನು ರಚನೆ ಮಾಡಿದ್ದಾರೆ. 28 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡುವಂಥ ಈ 14 ತಂಡಗಳು ಜನಾಭಿಪ್ರಾಯವನ್ನು ಮೂಡಿಸೋದ್ರ ಜೊತೆಗೆ ದಲಿತರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಇವತ್ತು ಪ್ರತಿಭಟಿಸೋದ್ರ ಜೊತೆಗೆ ದಲಿತರಿಗೆ ಸಿಗಬೇಕಾದಂಥ ನ್ಯಾಯವನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸದನದ ಹೊರಗೆ ಮತ್ತು ಸದನದ ಒಳಗಡೆ ಹೋರಾಟ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ. ಆ 14 ತಂಡಗಳು ಇಡೀ ರಾಜ್ಯವನ್ನು ಪ್ರವಾಸ ಮಾಡಲಿದೆ. ನಮ್ಮ ಬೀದರ್ ಮತ್ತು ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು, ದೀನ ದಲಿತರ ಆಶಾಕಿರಣ, ಈಗಿನ ಸಂಸತ್ ಸದಸ್ಯರಾದಂಥ ಗೋವಿಂದ ಕಾರಜೋಳಜಿ ಅವರ ನೇತೃತ್ವದಲ್ಲಿ ಕಲಬುರಗಿ ಮತ್ತು ಬೀದರ್ನ ಲೋಕಸಭಾ ಕ್ಷೇತ್ರದಲ್ಲಿ ಈ ಜನಾಭಿಪ್ರಾಯ ಮೂಡಿಸ್ತಕ್ಕಂಥ ಜನಾಂದೋಲನದ ಒಂದು ತಂಡದ ಪ್ರವಾಸ ಆಗುತ್ತೆ. ಯಾವ ರೀತಿಯಿಂದ ಹೋರಾಟಗಳನ್ನು ಮಾಡಿ ಜನರಿಗೆ ಇದನ್ನು ಮನದಟ್ಟು ಮಾಡ್ತಕ್ಕಂಥ ಕೆಲಸ ಹೊರಗಡೆ ಇಲ್ಲಿ ಮಾಡಿದರೆ, ಸದನ ಪ್ರಾರಂಭ ಆದಮೇಲೆ ಎಲ್ಲ ನಮ್ಮ ಪ್ರಮುಖರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಒಂದು ದೀನ ದಲಿತರ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವಂಥ ಸರ್ಕಾರದ ವಿರುದ್ಧ ಒಕ್ಕೂರಿನ ಹೋರಾಟವನ್ನು ಸದನದ ಒಳಗಡೆ ಕೂಡ ನಾವು ಮಾಡೋರಿದ್ದೀವಿ. ಹಾಗಾಗಿ ಮಾರ್ಚ್ 2ನೇ ತಾರೀಕು, ಇದೇ ಮಾರ್ಚ್ 2ನೇ ತಾರೀಕು ಸನ್ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ಸಂಸತ್ ಸದಸ್ಯರಾದಂಥ ಗೋವಿಂದ ಕಾರಜೋಳಜಿ ಅವರ ನೇತೃತ್ವದಲ್ಲಿ ಬೃಹತ್ ಹೋರಾಟವನ್ನು ನಾವು ಕಲಬುರಗಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತ ಮುಖಂಡರು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಸೇರಿಕೊಂಡು ಏನು ಇದು ದಲಿತ ವಿರೋಧಿ ನೀತಿಯನ್ನು ಅನುಸರಿಸ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳೋದ್ರ ಜೊತೆಗೆ ಮತ್ತು ಯಾವುದು ಬಜೆಟ್ನಲ್ಲಿ ಮೀಸಲಿಟ್ಟಿರುವಂಥ ಸಂಪೂರ್ಣ ಹಣವನ್ನು ದಲಿತರ ಓಣಿ ಇರ್ಬೋದು, ದಲಿತರ ವಿಶೇಷ ವ್ಯಾಸಂಗ ಮತ್ತೊಂದು ವಿಚಾರಗಳಿಗೆ ಈ ಸರ್ಕಾರ ಖರ್ಚು ಮಾಡಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡೋದಿದೆ. ಹಾಗಾಗಿ ಬರ್ತಕ್ಕಂಥ 2ನೇ ತಾರೀಕು ಸನ್ಮಾನ್ಯ ಗೋವಿಂದ ಕಾರಜೋಳಜಿ ಅವರ ನೇತೃತ್ವದಲ್ಲಿ ಬೃಹತ್ ಹೋರಾಟವನ್ನು ನಾವು ಕಲಬುರಗಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದು ಸದ್ಯಕ್ಕೆ ನಾವು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತೇವೆ. ಇದನ್ನು ನಾವು ಪ್ರತಿ ಹಳ್ಳಿ ಮಟ್ಟದಲ್ಲಿ, ಗಲ್ಲಿ ಮಟ್ಟದಲ್ಲೂ ಕೂಡ ದೀನ ದಲಿತರಿಗೆ ಆದಂಥ ಅನ್ಯಾಯವನ್ನು ಎತ್ತಿ ತೋರಿಸ್ತಕ್ಕಂಥ ನಿಟ್ಟಿನಲ್ಲಿ ಕರಪತ್ರಗಳನ್ನು ಮಾಡೋದು, ತಾಲೂಕಾ ಮತ್ತು ಗ್ರಾಮ ಮಟ್ಟಗಳಲ್ಲೂ ಕೂಡ ನಾವು ಕಾರ್ಯಕ್ರಮಗಳನ್ನು ನಾವು ಮಾಡೋರಿದ್ದೇವೆ. ಮತ್ತು ಇಲ್ಲಿವರೆಗೂ ಕಾಂಗ್ರೆಸ್ಸು ಕೇಂದ್ರದಲ್ಲಿ ಆಡಳಿತ ಮಾಡಿದಂಥ ಸಂದರ್ಭದಲ್ಲೂ ಕೂಡ ದಲಿತರಿಗೆ ಮೋಸ ಮಾಡಿದೆ ಅನ್ನುವಂಥದ್ದನ್ನು ನಾವು ಹೇಳ್ತಕ್ಕಂಥ ಕೆಲಸವನ್ನು ಮಾಡೋರಿದ್ದೇವೆ. ಮತ್ತು ಇಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 25,000 ಕೋಟಿ ಹಣವನ್ನು ಗ್ಯಾರಂಟಿಗೋಸ್ಕರ ಬಳಸಿರೋದನ್ನು ಕೂಡ ನಾವು ಹೇಳೋರಿದ್ದೇವೆ. ಮತ್ತು ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ, ಮಾನ್ಯ ನರೇಂದ್ರ ಮೋದಿ ಅವರು ಬಂದ ಮೇಲೆ ನಮ್ಮ ಸರ್ಕಾರ ದೀನ ದಲಿತರಿಗೋಸ್ಕರ 18.84% ಹಣವನ್ನು ನಾವು ಮೀಸಲಿಟ್ಟಿದ್ದೀವಿ. ಅಷ್ಟೇ ಅಲ್ಲ, 100ಕ್ಕೆ 100% ಹಣವನ್ನು ಕೂಡ ಖರ್ಚು ಮಾಡಿದೆ ಕೇಂದ್ರ ಸರ್ಕಾರ. ಹಿಂದಿನ UPA ಸರ್ಕಾರದ ಅವಧಿಯಲ್ಲಿ ಕೇವಲ 11.59% ಹಣವನ್ನು ಮಾತ್ರ ದೀನ ದಲಿತರಿಗೋಸ್ಕರ ಮೀಸಲಿಟ್ಟಿತ್ತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ, ಮತ್ತೊಮ್ಮೆ ಏನು ಈ ಮತ್ತು 25-26ನೇ ವರ್ಷದ ಬಜೆಟ್ನಲ್ಲೂ ಕೂಡ
ಏನು 15,000 ಕೋಟಿ ರೂಪಾಯಿಗಳನ್ನು ದಲಿತರಿಗೆ ಮೀಸಲಿಟ್ಟಂಗೆ ತೋರಿಸ್ಬಿಟ್ಟು ಅದನ್ನು ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಕ್ಕಂಥ ಹುನ್ನಾರ ನಡೀತಾ ಇದೆ ಅನ್ನುವಂಥದ್ದು ಕೂಡ ಅದನ್ನು ಕೂಡ ನಾವು ವಿರೋಧ ಮಾಡ್ತೇವೆ. ಮತ್ತು ಈ ವರ್ಷದ ಬಜೆಟ್ನಲ್ಲಿ 39,900 ಕೋಟಿ ರೂಪಾಯಿ ಮೀಸಲಿಟ್ಟರೆ ಅದರಲ್ಲಿ ಕೇವಲ 20,400 ಕೋಟಿಗಳು ಮಾತ್ರ ಇವತ್ತು ಖರ್ಚಾಗಿದೆ. ಇನ್ನೂ ಒಂದು ತಿಂಗಳಲ್ಲಿ 19,000 ಕೋಟಿ ರೂಪಾಯಿಗಳು ಖರ್ಚು ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ನಾನು ಕೇಳ್ತಾ, ಈ ಬಗ್ಗೆ ದಲಿತರಿಗೆ ಆಗಿರುವಂಥ ಅನ್ಯಾಯದ ಬಗ್ಗೆ ಚಕಾರವೆತ್ತದೆ ಇರತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಇದ್ರ ಬಗ್ಗೆ ಮಾತಾಡಬೇಕು. ಯಾಕೆ ನೀವು ಮೌನವಾಗಿದ್ದೀರಿ ಅನ್ನುವಂಥದ್ದನ್ನು ನಾನು ಕೇಳಲಿಕ್ಕೆ ಇಚ್ಛೆಪಡ್ತೇನೆ. ರಾಜ್ಯದಿಂದ ಹೋರಾಟ ಜನಾಭಿಪ್ರಾಯಗಳನ್ನು ಮೂಡಿಸ್ತಕ್ಕಂಥದ್ದು ಒಂದು ಉದ್ದೇಶ. ಆದರೆ ನಿಜವಾಗಲೂ ದೀನ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣದ ಸಂಪೂರ್ಣ ಸದ್ಬಳಕೆ ಆಗಬೇಕು ಮತ್ತು ಡೈವರ್ಫಿಕೇಷನ್ ಏನು ಮಾಡ್ತಾ ಇದ್ದಾರೆ ಗ್ಯಾರಂಟಿಗೋಸ್ಕರ ಅದನ್ನು ತಡೆ ಹಿಡಿಬೇಕು ಅಂತಕ್ಕಂಥದ್ದನ್ನು ನಮ್ಮ ಆಗ್ರಹ ಇದೆ. ತಂಡಗಳು ಅದನ್ನೇ ಜನಾಭಿಪ್ರಾಯ ಮೂಡಿಸ್ತೇವೆ, ಹೋರಾಟಗಳನ್ನು ಮಾಡ್ತೇವೆ ಸರ್ಕಾರದ ವಿರುದ್ಧ, ಹೊರಗಡೆಗೆ ಮತ್ತು ಒಳಗಡೆಗೆ, ಸದನದ ಒಳಗಡೆಗೂ ಕೂಡ. ಮತ್ತು ಎಲ್ಲರ ಗಮನಕ್ಕೂ ಕೂಡ ತರಬೇಕಲ್ಲ, ದಲಿತರಿಗೆ ಯಾವ ರೀತಿ ವ್ಯವಸ್ಥಿತವಾದಂಥ ಅನ್ಯಾಯವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಮತ್ತು ದಲಿತ ಮುಖಂಡರು ಅಂದ್ಕೊಳ್ತಕ್ಕಂಥವ್ರು, ದಲಿತ ಉದ್ಧಾರಕರು ಅಂದ್ಕೊಳ್ತಕ್ಕಂಥವ್ರು, ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ದಲಿತ ಸಚಿವರು ಶಾಸಕರು ಯಾಕೆ ಮೌನ ವಹಿಸಿದ್ದಾರೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಇದೆ. ಹಣ ಅಂಕಿ ಸಂಖ್ಯೆಗಳು ಸುಳ್ಳು ಹೇಳೋದಿಲ್ಲ. ಇದನ್ನು ನಾವು ಸದನದಲ್ಲಿ ಇದು ಯಾವುದೋ ಅಂಕಿ ಸಂಖ್ಯೆಗಳು ನಾವು ಕೊಡ್ತಾ ಇರೋಂಥದ್ದು ನಮ್ಮ ಅಂಕಿ ಸಂಖ್ಯೆಗಳಲ್ಲ, ಸರ್ಕಾರದ ಅಂಕಿ ಸಂಖ್ಯೆಗಳು. ಮೊನ್ನೆ ಮಹದೇವಪ್ಪನವರು ಅವರು ಈ SCP TSP ಹಣನಲ್ಲಿ ಏನೇನಾಗಿದೆ ಅಂತೇಳಿ ಅವರೊಂದು ಸಭೆಯನ್ನು ಕರೀತಾರೆ. ಆ ಸಭೆ ಅವರು ತಗೊಂಡಾಗ ಅವರಿಗೆ ವರದಿ ಕೊಡ್ತಾರೆ ಅಧಿಕಾರಿಗಳು. ಏನು ವರದಿ ಕೊಡ್ತಾರೆ ನಾನು ಹೇಳ್ತೇನೆ. ಅವ್ರು ತೊಗೊಂಡಿರ್ತಕ್ಕಂಥ ವರದಿನಲ್ಲಿ ಒಟ್ಟು ಸರ್ಕಾರ ಮೀಸಲಿಟ್ಟಿದ್ದು ಈ ವರ್ಷದಲ್ಲಿ 39,914. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.